ಕೈಲಾಸ ಪರ್ವತದಲ್ಲಿ ಪಾರ್ವತಿ ಸ್ನಾನಕ್ಕೆಂದು ಹೊರಟ ಸಮಯ. ಯಾರೂ ಬರಬಾರದೆಂದು ಕರೆದಳು ನಂದಿಯನ್ನ. ಕಾವಲಿರಲು ಹೇಳಿದಳು ತಾಯಿ ಪಾರ್ವತಿ. ನಲಿಯುತ್ತಾ ಒಪ್ಪಿದ ನಂದಿ. ಯಾವಾಗ ತನ್ನೊಡೆಯ ಶಿವ ಬಾಗಿಲಿಗೆ ಬಂದನೋ ತಲೆ ಬಾಗಿದ ನಂದಿ ಪಾರ್ವತಿಯ ಆಜ್ಞೆ ಮೀರಿ ಒಳಗೆ ಬಿಟ್ಟು ಬಿಟ್ಟ. ಕೋಪಗೊಂಡಳು ಪಾರ್ವತಿ. ಕೋಪಗೊಂಡ ಪಾರ್ವತಿ ನಿಷ್ಠಾವಂತ ನಂದಿಯ ಹಾಗೆ ತನಗೊಂದು ಗಣನಿರಬೇಕೆಂದು ಆಲೋಚಿಸಿದಳು. ಆಗ ಶುರುವಾಯಿತು ನಮ್ಮ ಗಜಾನನ ಮಹಿಮೆ. ಪಾರ್ವತಿಯು ಅಂದೊಮ್ಮೆ ಸ್ನಾನ ಗೃಹಕ್ಕೆ ತೆರಳಲು ಬೆವರಿನಿಂದ ಗೈದಳು ನಿನ್ನನು. ಪಾರ್ವತಿಯು ಅಂದೊಮ್ಮೆ ಸ್ನಾನ ಗೃಹಕ್ಕೆ ತೆರಳಲು ಬೆವರಿನಿಂದ ಗೈದಳು ನಿನ್ನನು. ಜೀವ ತುಂಬಿ ಕಂದನಿಗೆ ಪ್ರೀತಿಯಿಂದ ನುಡಿದಳು ಬಿಡಬೇಡ ನೀ ಒಳಗೆ ಯಾರನು. ಜೀವ ತುಂಬಿ ಕಂದನಿಗೆ ಪ್ರೀತಿಯಿಂದ ನುಡಿದಳು ಬಿಡಬೇಡ ನೀ ಒಳಗೆ ಯಾರನು. ಮುದ್ದು ಗಿರಿಜೆ ತನಯನು ತಾಯಿಯ ನುಡಿಯಂತೆ ಬಾಗಿಲಿಗೆ ಕಾವಲಾಗಿ ನಿಂತನು. ಮುದ್ದು ಗಿರಿಜೆ ತನಯನು ತಾಯಿಯ ನುಡಿಯಂತೆ ಬಾಗಿಲಿಗೆ ಕಾವಲಾಗಿ ನಿಂತನು. ಮಡದಿಯ ಸಂಧಿಸಲು ಪರಮೇಶ್ವರ, ಮಡದಿಯ ಸಂಧಿಸಲು ಪರಮೇಶ್ವರ ತಾನು ಆ ಕ್ಷಣ ಬಾಗಿಲತ್ತ ಬಂದನು. ಬಾಗಿಲಿಗೆ ಬಂದವನ ತಂದೆಯಂದು ಅರಿಯನು, ತಡೆದವನ ನಿಲ್ಲಿಸಿದನು ಕಂದನು. ಬಾಗಿಲಿಗೆ ಬಂದವನ ತಂದೆಯಂದು ಅರಿಯನು, ತಡೆದವನ ನಿಲ್ಲಿಸಿದನು ಕಂದನು. ಉಗ್ರ ಕೋಪ ಕಾಡಾಗಿ ಕಂದನೆಂದು ತಿಳಿಯದೆ, ಉಗ್ರ ಕೋಪ ಕಾಡಾಗಿ ಕಂದನೆಂದು ತಿಳಿಯದೆ ಶಿರವ ಕಡಿದು ಹಾಕಿದ ಶಂಕರನು. ಶಿರವ ಕಡಿದು ಹಾಕಿದ ಶಂಕರನು. ರಕ್ತ ಕೋಡಿ ಹರಿದಿರೆ ಕಂದನಪ್ಪಿ ನಿಂತಿರೆ ಸಾವನು. ಗೌರಿ ಬಂದಳಲ್ಲಿಗೆ ರಕ್ತ ಕೋಡಿ ಹರಿದಿರೆ ಕಂದನಪ್ಪಿ ನಿಂತಿರೆ ಸಾವನು. ಗಿರಿಜಯ ರೋದನಕ್ಕೆ ತಾಯಿ ಕರುಳ ಅಳಲಿಗೆ, ತಾಯಿ ಕರುಳ ಅಳಲಿಗೆ ಮನ ಕರಗಿ ನಿಲ್ತನು ಈಶ್ವರನು. ಮನ ಕರಗಿ ನಿಲ್ತನು ಈಶ್ವರನು. ಕೈಲಾಸದ ಗಣಗಳ ನಂದೀಶ್ವರ ಇತರರ ಶಂಕರನು ಆಗ ಬಳಿಗೆ ಕರೆದನು. ಕೈಲಾಸದ ಗಣಗಳ ನಂದೀಶ್ವರ ಇತರರ ಶಂಕರನು ಆಗ ಬಳಿಗೆ ಕರೆದನು. ಉತ್ತರ
ಉತ್ತರಕ್ಕೆ ಮಲಗಿರುವ ಒಂದು ಪ್ರಾಣಿ ಶಿರವನು, ಉತ್ತರಕ್ಕೆ ಮಲಗಿರುವ ಒಂದು ಪ್ರಾಣಿ ಶಿರವನು ಕಡಿದು ತನ್ನಿ ಇಲ್ಲಿಗೆ ಎಂದನು, ಕಡಿದು ತನ್ನಿ ಇಲ್ಲಿಗೆ ಎಂದನು. ಹೊರಟ ಗಣಗಳು ಕಂಡರಾನೆ ಒಂದನು, ಕಡಿದು ತಂದರಾನೆಯ ಶಿರವನು. ಅರಸಿ ಹೊರಟ ಗಣಗಳು ಕಂಡರಾನೆ ಒಂದನು, ಕಡಿದು ತಂದರಾನೆಯ ಶಿರವನು. ಆನೆ ಶಿರವ ಕಂದನಿಗೆ ಜೋಡಿಸಿದ ಶಂಕರನು, ಆನೆ ಶಿರವ ಕಂದನಿಗೆ ಜೋಡಿಸಿದ ಶಂಕರನು. ಅದಕ್ಕೆ ಆಗ ಜೀವವ ತುಂಬಿದನು, ಅದಕ್ಕೆ ಆಗ ಜೀವವ ತುಂಬಿದನು. ನಿದ್ದೆ ತಿಳಿದು ಎದ್ದಂತೆ ಕಣ್ಣು ತೆರೆದ ಬಾಲಕನು ತಂದೆಗೆ ವಿನಯದಿಂದ ನಮಿಸಿದನು. ನಿದ್ದೆ ತಿಳಿದು ಎದ್ದಂತೆ ಕಣ್ಣು ತೆರೆದ ಬಾಲಕನು ತಂದೆಗೆ ವಿನಯದಿಂದ ನಮಿಸಿದನು. ಗಜಮುಖರ ಮುದ್ದಿಸುತ್ತ ನುಡಿದನಾಗ ಶಂಕರನು, ಗಜಮುಖರ ಮುದ್ದಿಸುತ್ತ ನುಡಿದನಾಗ ಶಂಕರನು. ಗಣಗಳಿಗೆ ಎಂದು ಇವನೇ ನಾಯಕನು, ಅಂದಿನಿಂದ ಅಗ್ರ ಪೂಜೆ ಗಣೇಶನಿಗೆ ಮೀಸಲು, ಅಂದಿನಿಂದ ಅಗ್ರ ಪೂಜೆ ಗಣೇಶನಿಗೆ ಮೀಸಲು.